ನಮಸ್ಕಾರ. ಕರ್ನಾಟಕ ಕಲಬುರಗಿಯ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ದಂಡೋತಿ ಗ್ರಾಮದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಇಲಾಖೆಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಒಂದು ಘಟನೆ ನಡೆಯಿತು. ಆಹಾರವನ್ನು ಸೇವಿಸಿರ್ತಕ್ಕಂಥ ಹಲವು ಮಕ್ಕಳು ಅಸ್ತವ್ಯಸ್ತಗೊಂಡರು. ಕೂಡಲೇ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಯಿತು. ಯಾರಿಗೂ ಪ್ರಾಣ ಅಪಾಯ ಆಗಿಲ್ಲ, ಬಟ್ ಚಿಕಿತ್ಸೆ ಪಡೆದುಕೊಂಡು ಹೋಗಿದ್ದಾರೆ ಎಂದು ತಿಳಿದು ಬಂದಿದೆ. ಈಗ ವಿಷಯಕ್ಕೆ ಬರೋಣ. ಅಂದರೆ ಸರ್ಕಾರದ ಯಂತ್ರವಾಗಿರ್ತಕ್ಕಂಥ ಅಧಿಕಾರಿಗಳೇ, ತಾಲೂಕಾ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾ ಅಧಿಕಾರಿಗಳಾಗಿರ್ಬೋದು, ಉಪನಿರ್ದೇಶಕರುಗಳಾಗಿರ್ಬೋದು, ಅಲ್ಲಿನ ಶಾಸಕರುಗಳಾಗಿರ್ಬೋದು, ಸಚಿವರುಗಳು ಆಗಿರ್ಬೋದು, ಏನು ಮಾಡ್ತಿದ್ದಾರೆ ಅಂತಕ್ಕಂಥ ವಿಷಯ ಬರ್ತದಲ್ಲಿ. ಇವತ್ತು ನಿಜವಾಗಲೂ ನೀವು ಆಣಿ ಪ್ರಮಾಣ ಮಾಡಿ ಹೇಳಬೇಕು, ಯಾವ ಹಾಸ್ಟೆಲ್ಗಳಲ್ಲಿ, ಯಾವ ವಸತಿ ಶಾಲೆಗಳಲ್ಲಿ, ಯಾವ ಶಾಲೆಗಳಲ್ಲಿ ಬಿಸಿ ಊಟದ ಸಿಬ್ಬಂದಿಯವರು ಡ್ರೆಸ್ ಕೋಡನ್ನು ಫಾಲೋ ಮಾಡಿ ಅಡುಗೆ ಮಾಡ್ತಾರೆ. ಈಗ ಮಕ್ಕಳು ಅಸ್ತವ್ಯಸ್ತರಾದರು, ಅದು ಆಹಾರದ ಯಾವುದೋ ಒಂದು ತೊಂದರೆಯಿಂದ ಆಗ್ಬೋದು, ಅಥವಾ ಯಾವುದೋ ಒಂದು ವಸ್ತು ಆಹಾರ ತಯಾರಿಕೆಯಲ್ಲಿ ಬಿದ್ದು ಕೂಡ ಆಗ್ಬೋದು. ಅದನ್ನು ಎಚ್ಚರಿಕೆ ವಹಿಸಲೆಂದೇ ಸರ್ಕಾರ ಬಹಳ ಉತ್ತಮವಾದ ಕಾನೂನನ್ನು ಮಾಡಿದೆ. ಏನು, ಡ್ರೆಸ್ ಕೋಡ್ ಇದೆ. ಆಹಾರ ಧಾನ್ಯಗಳು ಯಾವ ಥರ ಇಡಬೇಕು ಅಂತಕ್ಕಂಥದ್ದು ಒಂದಿದೆ. ಈಗ ತರಕಾರಿ ಯಾವ ಥರ ಎಷ್ಟು ಸ್ವಚ್ಛವಾಗಿ ಎಷ್ಟು ಚೆನ್ನಾಗಿಡಬೇಕಂತಿದೆ. ಅದನ್ನು ಯಾರೂ ಪಾಲಿಸಲ್ಲ. ಅಂಗಳದಲ್ಲಿ ಹಾಕಿ ಹೆರ್ಚಿ ಆ ಬೊಗೋಣೆಯಲ್ಲಿ ಹಾಕ್ತಕ್ಕಂಥ ಪದ್ಧತಿ ನಮ್ಮ ಜಿಲ್ಲೆಯಲ್ಲಿದೆ. ಹಾಗಾಗಿನೇ ಇಲ್ಲಿ ಫುಡ್ ಪಾಯ್ಸನ್ ಆಗ್ತದೆ. ಮುಖ್ಯ ಕಾರಣ ಈಗ ಏನಾಯಿತು ದಂಡೋತಿಯಲ್ಲಿ ಅಂದರೆ, ಒಬ್ಬ ಶಾಸಕ ಸ್ಥಾನಕ್ಕೆ ನಿಂತು ಪರಾಭವಗೊಂಡಿರ್ತಕ್ಕಂಥವರೊಬ್ಬರು ಅಲ್ಲಿ ವಿಸಿಟ್ ಮಾಡಿ ಮಾತಾಡಿದರು. ಏನು ಮಾತಾಡಿದರು? ಇದು ಸರಿ ಇಲ್ಲ, ಇಲ್ಲಿ ಆಡಳಿತ ಸರಿ ಇಲ್ಲ, ಓಕೆ. ಆದರೆ ಬಳಸ್ತಕ್ಕಂಥ ಭಾಷೆ, ಮಾತಾಡ್ತಕ್ಕಂಥ ವಿಷಯಕ್ಕೆ ತಕ್ಕಂತೆ ಇರಬೇಕು. ಯಾವಾಗಲೂ ನಾವು ಇನ್ನೊಬ್ಬರಿಗೆ ಎಷ್ಟು ಗೌರವವನ್ನು ಕೊಟ್ಟು ಮಾತಾಡ್ತೀವಿ, ಅದರ 2 ಪಟ್ಟು ಗೌರವ ನಮಗೆ ಸೇರ್ತದೆ. ಅವರು ತಪ್ಪು ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಆದರೆ ಮಾತಾಡ್ತಕ್ಕಂಥ ಭಾಷೆಗಳು ನಯ ವಿನಯದಿಂದ ಗೌರವ ಕೊಡ್ತಕ್ಕಂಥ ಭಾಷೆಯಾಗಿರಬೇಕು. ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ ಖರ್ಗೆಜಿಯವರು ಹೇಳಿದ್ರು ಒಂದು ಮಾತು, ಅನ್ನ ಸರಿಯಾಗಿ ಬೆಂದಿಲ್ಲ, ಮಕ್ಕಳ ಆರೋಗ್ಯದಲ್ಲಿ ಅಸ್ತವ್ಯಸ್ತವಾಗಿದೆ. ಅಂದರೆ ಅವರು ಒಪ್ಕೊಂಡಂಗೆ ಆಯಿತು, ಅಲ್ಲಿ ತಪ್ಪಾಗಿದೆ, ಅಡುಗೆ ಸಿಬ್ಬಂದಿದು, ಅಲ್ಲಿರ್ತಕ್ಕಂಥ ವಾರ್ಡನ್ದು ತಪ್ಪಾಗಿದೆ ಅಂತಕ್ಕಂಥ ವಿಷಯ ಸ್ವತಃ ಸರ್ಕಾರನೇ ಹೇಳಿದಾಗ ಆಯಿತು. ಇನ್ನೊಂದು ಏನು ಹೇಳಿದ್ರು ಅಂದರೆ, ಅಲ್ಲಿ ಯಾರು ಚಿಕಿತ್ಸೆಗೆ ಅಡ್ಡಿಪಡಿಸಿದ್ದಾರೆ ಅವರಿಗೆ ಕ್ರಮ ತಗೊಳ್ಬೋದು. ಯಾರೇ ಇದ್ದರೂ ಕೂಡ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು. ಎಲ್ಲರೂ ಮರ್ಯಾದೆಯನ್ನು ಕೊಟ್ಟು ಮಾತಾಡ್ತಕ್ಕಂಥ ಸಂಸ್ಕೃತಿ ಬರಬೇಕು. ಯಾಕಂದರೆ ಶಾಸಕರು, ಸಚಿವರು, ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸಿದವರು ನೀವೆಲ್ಲರೂ ಗೌರವಯುತವಾಗಿರಬೇಕು, ಗೌರವವಾಗಿರ್ತಕ್ಕಂಥ ಭಾಷೆಯನ್ನು ಬಳಸಬೇಕು ಅಂತಕ್ಕಂಥ ಒಂದು ವಿಷಯ ನಿಮಗೆ ಮನದಟ್ಟಾಗಬೇಕು. ಆವಾಗ ಮಾತ್ರ ತಮ್ಮೆಲ್ಲರಿಗೂ ಒಂದು ಘನತೆ ಇರುತ್ತೆ. ಇವತ್ತು ಏನು ಗೃಹ ಸಚಿವರು, ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಏನೇ ಹೇಳಿದ್ದಾರೆ, ಅನ್ನ ಬೆಂದಿಲ್ಲ, ಅಲ್ಲಿ ಫುಡ್ ಪಾಯ್ಸನ್ ಆಗಿದೆ. ಆದ್ದರಿಂದ ಇದಕ್ಕೆ 100ಕ್ಕೆ 100ರಷ್ಟು ಈ ಸಚಿವರು ಕರ್ತವ್ಯ ಲೋಪ ಎಸಗಿರ್ತಕ್ಕಂಥ ಸಿಬ್ಬಂದಿಯ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಜಿಲ್ಲೆಯಾದ್ಯಂತ ಅಧಿಕಾರಿಗಳಿಗೆ ಸೂಚನೆ ನೀಡಿ ಎಲ್ಲ ಅಡಿಗೆ ತಯಾರಕ ಸಿಬ್ಬಂದಿಗೆ ಡ್ರೆಸ್ ಕೋಡನ್ನು, ಸ್ವಚ್ಛತೆ ಬಗ್ಗೆ ಪಾಠ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಹೇಳ್ತಾ, ಒಂದು ವೇಳೆ ಇಲ್ಲಿಯ ಸಿಬ್ಬಂದಿಗೆ, ಅಲ್ಲಿಯ ವಾರ್ಡನ್ಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳದಿದ್ದರೆ ಇನ್ನಷ್ಟು ಇಲಾಖೆಗಳಲ್ಲಿ ಇಂಥ ಘಟನೆಗಳು ಸಂಭವಿಸಿ ಮಕ್ಕಳ ಸಾವು ಸಂಭವಿಸಿದರೂ ಕೂಡ ನಾವು ಅಚ್ಚರಿ ಪಡಬೇಕಾಗಿಲ್ಲ. ಆದ್ದರಿಂದ ಸಚಿವರು ಏನು ಹೇಳಿದ್ದಾರೆ ಅದು ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಸತ್ಯ ಇದೆ. ಅವರು ಕ್ರಮನೂ ಕೂಡ ಕೈಗೊಳ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.